ಊಟದ ಜೊತೆ ನಂಚ್ಕೊಳ್ಳೋಕ್ಕೆ ಕೋಸಂಬರಿ ಇದ್ದರೆ ಊಟ ತುಂಬ ರುಚಿಯಾಗಿರುತ್ತೆ. ಮೊಳಕೆ ಕಾಳಿನ ಕೋಸಂಬರಿಗಳು ತುಂಬ ರುಚಿ ಕೊಡುತ್ತೆ. ಹೆಸರು ಕಾಳು ಮೊಳಕೆ ಬರೆಸಿಟ್ಕೊಂಡಿದ್ದೀನಿ. ಅದ್ರ ಜೊತೆ ಕ್ಯಾರೆಟು ಮತ್ತು ಸೌತೆಕಾಯಿ ಎರಡು ಸೇರಿಸಿ ಕೋಸಂಬರಿ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ನು. ಬರೀ ಮೊಳಕೆ ಕಾಳಿನ ಕೋಸಂಬರಿಗಿಂತ ಹೀಗೆ ಮಿಕ್ಸ್ ಮಾಡಿದರೆ ಟೇಸ್ಟ್ ಜಾಸ್ತಿ. ಈಗ ಕೋಸಂಬರಿ ಮಾಡೋಣ ಬನ್ನಿ. 1 ಬೌಲು ಹೆಸರು ಕಾಳು ಮೊಳಕೆ ಬರೆಸಿಟ್ಕೊಂಡಿದ್ದೀನಿ. 1 ಸೌತೆಕಾಯಿನ ಹಾಗೆ ಕೊಚ್ಚಿಟ್ಕೊಂಡಿದ್ದೀನಿ. 1 ಕ್ಯಾರೆಟ್ ತುರಿ ಇದೆ. 1 ಲಿಂಬೆಹಣ್ಣನ್ನ ಹಿಂಡಿ ರಸ ಇಟ್ಕೊಂಡಿದ್ದೀನಿ. ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ. ಬರೀ ಹೆಸರು ಕಾಳು ಮೊಳಕೆ ಬರೆಸಿ ತಿನ್ನೋದಕ್ಕಿಂತ ಈ ಥರ ತರಕಾರಿ ಮಿಕ್ಸ್ ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ. 1 ಬಾಕ್ಸ್ ಇಟ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಒಂದೊಂದೇ ಹಾಕ್ತಾ ಬರೋಣ. ಕ್ಯಾರೆಟು ಮತ್ತು ಸೌತೆಕಾಯಿ ಎರಡನ್ನೂ ಮಿಕ್ಸ್ ಮಾಡಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ದಿನಕ್ಕೊಂದು ಕೋಸಂಬರಿ ಮಾಡಿಕೊಂಡು ತಿನ್ನಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಬಾಕ್ಸಿಗೆಲ್ಲವನ್ನು ಹಾಕಿಟ್ಕೊಂಡಿದ್ದೀನಿ. ರುಚಿಗಾಗೋಷ್ಟು ಉಪ್ಪು ಹಾಕೋಣ. ಹಾಗೆ ಲಿಂಬೆ ರಸ ಹಾಕೋಣ. ನೋಡಿ ಎಷ್ಟು ಸುಲಭವಾಗಿ ಕೋಸಂಬರಿ ಮಾಡ್ಬೋದು ಅಂತ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ರುಚಿ ಕೊಡೋದೆ ಒಗ್ಗರಣೆ. 1 ಒಗ್ಗರಣೆ ಸೌಟಲ್ಲಿ 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಅರ್ಧ ಸ್ಪೂನು ಉದ್ದಿನಬೇಳೆ, ಅರ್ಧ ಸ್ಪೂನ್ ಸಾಸಿವೆ ಕಾಳು, 1 ಒಣಮೆಣಸು ಚೂರು ಮಾಡಿ ಹಾಕಿದ್ದೀನಿ. 1 ಹಸಿಮೆಣಸನ್ನು ಸಣ್ಣ ಹೆಚ್ಚು ಹಾಕಿದ್ದೀನಿ. ಹಿಂಗೆ ಹಾಕಿದ್ದೀನಿ. ಈಗ ಇವೆಲ್ಲವನ್ನು ಕೋಸಂಬರಿಗೆ ಹಾಕಿದ್ದೀನಿ. ಈಗ ಮತ್ತೊಮ್ಮೆ ಮಿಕ್ಸ್ ಮಾಡೋಣ. ಕೋಸಂಬರಿ ಮಾಡಬೇಕಾದ್ರೆ ಏನೇನು ಪದಾರ್ಥಗಳು ಬೇಕೋ ಅವೆಲ್ಲವನ್ನು ಇಟ್ಕೊಂಡು ಒಂದು ಸಾರಿ ರೆಡಿ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ 5 ನಿಮಿಷ ಸಾಕು ಕೋಸಂಬರಿ ಮಾಡೋದಕ್ಕೆ. ನೋಡಿ, ರುಚಿಯಾದ ಮೊಳಕೆ ಕಾಳಿನ ಕೋಸಂಬರಿ ರೆಡಿ ಆಯಿತು. ಇನ್ನು ಟೇಸ್ಟ್ ನೋಡೋಣ. ದಿಢೀರಂತ ಬಹಳ ಬೇಗ ಸರಳವಾಗಿ ಮಾಡುವುದು ಅಂದರೆ ಕೋಸಂಬರಿ ಮಾತ್ರ. ಕೋಸಂಬರಿ ತುಂಬ ಪುಷ್ಟಿದಾಯಕ ಆಹಾರ. ಬರೀ ಮೊಳಕೆ ಕಾಳು ತಿನ್ನೋದಕ್ಕಿಂತ ತರಕಾರಿ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ನೋಡಿದ್ರಲ್ಲ ವಿಡಿಯೋ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.